ಹೆಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಅಕ್ಕನ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಮಟನ್ ಕೈಮಾ ಸಾರು ಮಾಡ್ತಾ ಇದ್ದೀನಿ. ಬೇಕಾಗಿರುವಂಥ ಪದಾರ್ಥಗಳು: ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಕ್ಕೆ ಲವಂಗ ಏಲಕ್ಕಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಸಾರಿಗೋಸ್ಕರ ಟೊಮೊಟೊ ಮತ್ತು ತೆಂಗಿನಕಾಯಿ. ನಾವಿದನ್ನು ಎಲ್ಲ ಸಪ್ರೇಟಾಗಿ ರುಬ್ಕೋಬೇಕು. ಖಾರಕ್ಕೆ ಬೇಕಾಗಿರೋಷ್ಟು ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ ಮತ್ತು ಹುರಿಗಡಲೆ ಪುಡಿನ ಇಟ್ಕೊಂಡಿದ್ದೀನಿ. ಇದು ಕೈಮಾನ ಬೈಂಡಿಂಗ್ ಮಾಡೋದಕ್ಕೋಸ್ಕರ. ಹಾಗೆ ಮಟನ್ನು 1 kg ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಮನೆಯಲ್ಲೇ ಚಿಕ್ಕದಾಗಿ ಹೆಚ್ಕೊಂಡು ಕೈಮಾ ಮಾಡ್ಕೊತೀವಿ. ಸಾರಿಗೆ ಅವರೆಕಾಳು, ಕೈಮಾ ಜೊತೆಗೆ ಹಾಕೋದಕ್ಕೆ ಅವರೆಕಾಳು. ಈಗ ನಾವು ಎಲ್ಲ ಮಸಾಲೆನ ಸಪ್ರೇಟಾಗಿ ರುಬ್ಕೋಬೇಕು. ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸಪ್ರೇಟು, ಈರುಳ್ಳಿ ಸಪ್ರೇಟು, ಟೊಮೊಟೊ ಸಪ್ರೇಟು ಮತ್ತು ತೆಂಗಿನಕಾಯಿ ಕೂಡ ಸಪ್ರೇಟಾಗಿ ರುಬ್ಬಿ ಇಟ್ಕೋಬೇಕು. ಮೊದಲು ನಾನು ಕೈಮಾ ಮಾಡೋದನ್ನ ತೋರಿಸ್ಕೊಡ್ತಾಯಿದ್ದೀನಿ. ಹಾಗೆ ನಾವು ಕಡಲೆ ಹಿಟ್ಟನ್ನು ಇಟ್ಕೊಂಡಿದ್ದೀವಲ್ವ, ಕಡಲೆ ಹಿಟ್ಟಿಗೆ ನಾವು ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ ಮತ್ತು ಪುಡಿ ಉಪ್ಪು ಹಾಕಿ, ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಾವು ಮಟನ್ನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀವಲ್ವ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನೀರು ಹಾಕೋಬಾರ್ದು. ಅದನ್ನು ಮಿಕ್ಸಿನೆಲ್ಲ ಹಾಕಿ ಹಾಗೆ ನಾವು ಅದನ್ನು ರುಬ್ಕೋಬೇಕು. ನಾವು ಅಂಗಡಿಯಿಂದ ಕೂಡ ಕೈಮಾ ತಗೊಂಬಂದು ಅದಕ್ಕೆ ಮಸಾಲೆ ಹಾಕ್ಬಿಟ್ಟು ಅದನ್ನು 1-2 ಸತಿ ಗ್ರೈಂಡ್ ಮಾಡ್ತೀವಲ್ವ, ಅದೇ ರೀತಿಯಾಗಿ ಈ ಮಟನ್ನ ನಾವು ಚಿಕ್ಕದಾಗಿ ಹೆಚ್ಕೊಂಡಿರೋದನ್ನ ನಾವು ಗ್ರೈಂಡ್ ಮಾಡ್ಕೋಬೇಕು. ಯಾಕೆ ಮನೆಯಲ್ಲೇ ಮಾಡ್ಕೊತೀವಿ ಅಂತಂದರೆ ಅವರು ಕೊಬ್ಬು ಹಾಕಿರ್ತಾರೆ, ಜವ್ವು ಹಾಕಿರ್ತಾರೆ. ಅದನ್ನೆಲ್ಲ ನಾವು ತೆಗೆದುಬಿಟ್ಟು ನಮಗೆ ಬರೀ ಮಟನ್ನೇ ಹಾಕಿ ನಾವು ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ. ಈ ಥರ ನಾವು ಮನೆಯಲ್ಲೇ ಮಾಡ್ಕೊಂಡಾಗ ತಿನ್ನೋದಕ್ಕೂ ಟೇಸ್ಟ್ ಆಗಿರುತ್ತೆ. ತುಂಬ ಕೊಬ್ಬು ಗಿಬ್ಬೆಲ್ಲ ಸೇರಿಸ್ಕೊಳೋದು ಬೇಡ ಆಗಿರುತ್ತೆ. ಹಾಗಾಗಿ ನಾವು ಅದನ್ನು ರುಬ್ಕೊಂಡು ಅದನ್ನು ಉಂಡೆ ಕಟ್ಕೊಂಡು ನಾವು ರೆಡಿಯಾಗಿ ಇಟ್ಕೋಬೇಕು. ಈಗ ನಾನು ಸಾರನ್ನ ಒಗ್ಗರಣೆ ಹಾಕೋದನ್ನ ತೋರಿಸ್ತೀನಿ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಒಂದು ಅರ್ಧ ಬಾಡ್ತಾ ಇದ್ದಾಗೇ ಒಗ್ಗರಣೆಗೆ ಅದು ನಾವು ಕರ್ಬೇವಿನ ಸೊಪ್ಪಲ್ಲ, ಮೆಂತ್ಯ ಸೊಪ್ಪು ಹಾಕೋಬೇಕು. ಮೆಂತ್ಯ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ ಮತ್ತು ಸಾರು ಕೊಬ್ಬು ಕಟ್ಟೋದಿಲ್ಲ. ಹಾಗಾಗಿ ನಾವು ಮೆಂತ್ಯ ಸೊಪ್ಪು ಹಾಕ್ತೀವಿ. ಕೆಲವರು ಕಸೂರಿ ಮೇಥಿ ಹಾಕ್ತಾರೆ ಲಾಸ್ಟಲ್ಲಿ. ಅದಕ್ಕೆ ನೀವು ಈ ಥರ ಮಾಡಿ ನೋಡಿ, ನಿಮಗೆ ಒಳ್ಳೆ ಟೇಸ್ಟ್ ಇರುತ್ತೆ. ಮೆಂತ್ಯ ಸೊಪ್ಪು, ಹಸಿ ಮೆಂತ್ಯ ಸೊಪ್ಪು ಹಾಕಬೇಕಾದ್ರೆ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ನಾವು ಮಸಾಲೆನ ಒಂದೊಂದೇ ಮಾಡಿ ಇಟ್ಟಿರ್ತೀವಲ್ವ. ಫಸ್ಟ್ ಬೆಳ್ಳುಳ್ಳಿ ಶುಂಠಿ ಮಸಾಲೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಹಸಿ ವಾಸನೆ ಹೋಗ್ತಾ ಇದ್ದಂಗೆ ಇದ್ರ ಜೊತೆಗೆ ನಾವು ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಇಟ್ಕೊಂಡಿದ್ದೀವಲ್ವ ಅದನ್ನು ಹಾಕೋಬೇಕು. ನಾವು ಕೈಮಾಗೆ ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕಿರ್ತೀವಿ. ಹಾಗಾಗಿ ನಾವು ಸಾರಿಗೆ ನೋಡಿಕೊಂಡು ಹಾಕೋಬೇಕಾಗತ್ತೆ. ಯಾಕೆಂದರೆ ಕುದಿಬೇಕಾದ್ರೆ ಅದರಲ್ಲಿರೋಂಥ ಖಾರನೂ ಕೂಡ ಸಾರಿಗೆ ಬಿಟ್ಕೊಳತ್ತೆ. ಹಾಗಾಗಿ ನಾವು ನೋಡಿಬಿಟ್ಟು ಖಾರನ ಹಾಕೋಬೇಕಾಗತ್ತೆ. ಇದು ಮಸಾಲೆ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ನಾವು ರುಬ್ಬಿಟ್ಟಿರುವಂಥ ಈರುಳ್ಳಿ, ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಮಗೆ ಇದ್ರ ಜೊತೆಗೆ ಲಿವರ್ ಕೊಟ್ಟಿರ್ತಾರೆ, ನಲ್ಲಿ ಮೊಳೆ ಕೊಟ್ಟಿರ್ತಾರೆ. ಇಂಥದ್ದನ್ನ ಇತ್ತು ಅಂದರೆ ನಾವು ತೊಳೆದ್ಬಿಟ್ಟು ಈ ಟೈಮಿಗೆ ಹಾಕೋಬೇಕು. ಯಾಕೆ ಅಂತಂದರೆ ಅದು ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಾಗಾಗಿ ನಾವು ಇಂಥ ಟೈಮಿಗೆ ಅದನ್ನು ಬೇಯಿಸ್ಕೋಬೇಕು. ಒಗ್ಗರಣೆಗೆ ಹಾಕೊಂಡ್ವಿ ಅಂದರೆ ಅದು ಫ್ರೈ ಆಗ್ತಾ ಬೇಯ್ತಾ ಬರುತ್ತೆ. ಅದ್ರ ಜೊತೆಗೆ ಫ್ರೈ ಆಗೋದ್ರ ಜೊತೆಗೆ ಅದು ಲಿವರು ಅದು ಕೂಡ ಬೇಯ್ತಾ ಬರುತ್ತೆ. ನೋಡಿ, ಈಗ ಇದನ್ನು ಟೊಮೊಟೊ ಎಲ್ಲ ಹಾಕ್ಕೊಂಡು ಆದಮೇಲೆ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂಗೆ ನಾನು ಅವರೆಕಾಳು ಹಾಕ್ಕೊಳ್ತೀನಿ. ಅವರೆಕಾಳು ಆಪ್ಷನ್, ನಿಮಗೆ ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಆದರೆ ಅವರೆಕಾಳು ತುಂಬ ಟೇಸ್ಟಾಗಿರುತ್ತೆ. ಕೈಮಾ ಜೊತೆಗೆ ಹಾಕೋದಕ್ಕೆ ಒಳ್ಳೆ ಕಾಂಬಿನೇಷನ್ನು. ಬೇಕು ಅಂತಂದರೆ ಆಲೂಗಡ್ಡೆನೂ ಹಾಕೋಬೋದು. ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಅವರೆಕಾಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅವರೆಕಾಳು ಬೇಯೋಕ್ಕೆ ಟೈಮ್ ಬೇಕಾಗುತ್ತೆ, 10 ನಿಮಿಷ. ಆಮೇಲೆ ನಾವು ಲಾಸ್ಟಿಗೆ ಕುದಿಬೇಕಾದ್ರೆ ನಾವು ಕೈಮಾನ ಬಿಡಬೇಕಾಗತ್ತೆ. ನೋಡಿ, ಈಗ ಆಗ್ತಿದ್ದಂಗೆ ನಾವು ರುಬ್ಬಿರೋ ತೆಂಗಿನಕಾಯಿನ ಹಾಕ್ಕೊಂಡು ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ಸಿಗೆ ನಾವು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಸಾರು ಕುದೀತಾ ಇರಬೇಕಾದ್ರೆ ನಾವು ಟೇಸ್ಟ್ ನೋಡ್ಕೋಬೇಕು. ಕೈಮಾ ಹಾಕೋಕ್ಕೂ ಮುಂಚೆ ಟೇಸ್ಟ್ ನೋಡ್ಕೋಬೇಕು. ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತಂದ್ಬಿಟ್ಟು. ಕರೆಕ್ಟಾಗಿತ್ತು ಅಂತಂದರೆ ಸಾರು ಕುದಿಯುವಾಗ ನಾವು ಎರಡೆರಡೆ ಕೈಮಾನ ಬಿಡಬೇಕಾಗತ್ತೆ. ಸುತ್ತ ಬಿಡಬೇಕು. ಪಾತ್ರೆಯಲ್ಲಿ ಎರಡೆರಡೆ ಹಾಕಬೇಕು ಮತ್ತು ಒಂದೇ ಸತಿಗೂ ಹಾಕಬಾರ್ದು. ಕೈಮಾನ ಕೈಯಿಂದ ಎತ್ತೆತ್ತಿ ಎರಡೆರಡೆ ಬಿಡಬೇಕು. ಬಿಟ್ಬಿಟ್ಟು ಕೈ ಆಡಿಸ್ಬಾರ್ದು. ಪಾತ್ರೆ ಸುತ್ತಲೂ ನಾವು ಬಿಟ್ಕೊಳ್ತಾ ಬರಬೇಕು. ಆಮೇಲೆ ಮೇಲೆ ಹಾಕ್ಕೊಂಡು ಬಂದ್ರೂ ಆಗುತ್ತೆ. ಒಂದು 10 ನಿಮಿಷ ಜೋರಾದ ಊರಿನಲ್ಲಿ ನಾವು ಕೈಮಾನ ಬೇಯಿಸ್ಕೋಬೇಕು. ಆಮೇಲೆ 1-2 ನಿಮಿಷ ಅದನ್ನು ನಾವು ಸಿಮ್ಮಲ್ಲಿ ಇಡಬೇಕು. ಆವಾಗ ಕೊಬ್ಬು ಎಣ್ಣೆ ಎಲ್ಲ ಮೇಲ್ಗಡೆಗೆ ಬರುತ್ತೆ. ಆಮೇಲೆ ನಾವು ಕೈ ಆಡಿಸಿದ್ರೂ ಆಗುತ್ತೆ. ಹಾಕ್ದಾಗೆ ಕೈ ಆಡಿಸಿದ್ರೆ ಉಂಡೆ ಎಲ್ಲ ಮುರ್ಕೊಂಡು ಹೋಗುತ್ತೆ.
ಮತ್ತೆ ಕೈಮಾ ಲೆವೆಲ್ಗೆ ಬಂದುಬಿಡುತ್ತೆ, ಉಂಡೆ ಸಿಗೋದಿಲ್ಲ. ನೋಡಿ, ನಾವು ಕಡಲೆ ಹಿಟ್ಟು ಹಾಕಿರೋದಕ್ಕೆ ನೀವು 2 ದಿನ ಆದ್ರೂ ಉಂಡೆ ಗಟ್ಟಿಯಾಗೇ ಇರುತ್ತೆ, ಒಡ್ಕೊಳೋದಿಲ್ಲ, ಉಂಡೆ ಒಡ್ಕೊಳೋದಿಲ್ಲ. ಈ ರೀತಿ ಸಾರು ತುಂಬ ಚೆನ್ನಾಗಾಗಿರುತ್ತೆ. ನೀವು ಒಂದ್ಸತಿ ಇದನ್ನ ಮಾಡಿ ನೋಡಿ. ಕೈಮಾ ಸಾರು ಇತ್ತು ಅಂತಂದರೆ ನಮಗೆ ಮುದ್ದೆಗೆ, ಅನ್ನಕ್ಕೆ, ದೋಸೆ, ಇಡ್ಲಿ, ಚಪಾತಿ, ಪರೋಟ, ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ತುಂಬ ಟೇಸ್ಟಾಗಿರುತ್ತೆ. ಮಾರನೇ ದಿವಸ ಇಟ್ಕೊಂಡು ತಿನ್ನೋಕ್ಕೂ ಭಾಳ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಕಾಂಬಿನೇಷನ್ನಾಗಿ ತೆಂಗಿನಕಾಯಿ ಅನ್ನ ತೋರಿಸಿದ್ದೆ, ಅದನ್ನು ಮಾಡಿಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಅದಕ್ಕೂ ಇದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ಅಡುಗೆನ ಈ ಥರ ಮಾಡಿಬಿಟ್ಟು ಒಂದ್ಸತಿ ಟೇಸ್ಟ್ ಮಾಡಿ ಹೇಳಿ, ಕಮೆಂಟ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಹೇಗಿದೆ ಅಂತ ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.